ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಲಾಂಗ್ ರೇಂಜ್ ಲಾಯ್ಟರಿಂಗ್ ಮ್ಯುನಿಷನ್ ರೇಸ್. ಗೆಳೆಯರೇ, ಇವತ್ತು ನಾವು ಮಾತನಾಡ್ತಾ ಇರೋದು ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ. ಭಾರತದ ಡಿಫೆನ್ಸ್ ಸ್ಟಾರ್ಟಪ್ಗಳು ಈಗ ನೇರವಾಗಿ ಇರಾನ್ನ ಶಾಹಿದ್ 136ಗೆ ಟಕ್ಕರ್ ಕೊಡಬಲ್ಲ ಕಾಮಿಕಾಜೆ ಡ್ರೋನ್ಗಳನ್ನು ತಯಾರಿಸಲು ಹೊರಟಿವೆ. ಅದು ಅಷ್ಟೇ ಅಲ್ಲ, ದೇಶದ ಸೇನೆಗೆ ಮಾತ್ರವಲ್ಲ, ಜಾಗತಿಕ ಮಾರ್ಕೆಟ್ಗೂ ಸಹ. ಹಾಗಾದರೆ ಯಾವ ಕಂಪನಿಗಳು, ಯಾವ ತಂತ್ರಜ್ಞಾನ, ಎಷ್ಟು ರೇಂಜ್ ಎಲ್ಲ ನೋಡೋಣ ಬನ್ನಿ. ಮೊದಲು ಲಾಯ್ಟರಿಂಗ್ ಮ್ಯುನಿಷನ್ ಅಂದರೆ ಏನು ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಇದನ್ನು ಕಾಮಿಕಾಜೆ ಡ್ರೋನ್ ಅಂತಾನೂ ಕರೀತಾರೆ, ಸ್ಯೂಸೈಡ್ ಡ್ರೋನ್ ಅಂತಾನೂ ಕರೀತಾರೆ. ಈ ಡ್ರೋನ್ ಗಂಟೆಗಟ್ಟಲೆ ಆಕಾಶದಲ್ಲೇ ಹಾರಾಡುತ್ತೆ, ಟಾರ್ಗೆಟನ್ನು ಹುಡುಕುತ್ತದೆ, ಆಮೇಲೆ ನೇರವಾಗಿ ಅದರ ಮೇಲೆ ಧುಮ್ಮಿಕ್ಕಿ ಸ್ಫೋಟಗೊಳ್ಳುತ್ತದೆ. ಇದೊಂದು ರೀತಿ ಮಿಸೈಲ್ ಮತ್ತು ಡ್ರೋನ್ ಎರಡರ ಕಾಂಬಿನೇಷನ್. ಆದರೆ ಒಂದು ದೊಡ್ಡ ವ್ಯತ್ಯಾಸ ಏನಪ್ಪ ಅಂದರೆ ಇದು ತುಂಬ ಅಗ್ಗ. ಒಂದು ಕ್ರೂಸ್ ಮಿಸೈಲ್ ತಯಾರಿಸಲು ಕೋಟ್ಯಾಂತರ ರೂಪಾಯಿ ಬೇಕು. ಆದರೆ ಈ ಡ್ರೋನ್ ಅದರ ಒಂದು ಸಣ್ಣ ಭಾಗದ ಬೆಲೆಯಲ್ಲಿ ಸಿಗುತ್ತದೆ. ಇದಕ್ಕೆ ಡಿಫೆನ್ಸ್ ವರ್ಲ್ಡ್ನಲ್ಲಿ ಇಷ್ಟು ಬೇಡಿಕೆ ಬಂದಿರೋದು. ಭಾರತದಲ್ಲಿ ಈ ಕ್ಷೇತ್ರಕ್ಕೆ ಧುಮುಕಿರೋ ಮೊದಲ ದೊಡ್ಡ ಕಂಪನಿ ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡ್. ಇದು ಈಗಾಗಲೇ ಪಿನಾಕಾ ರಾಕೆಟ್ ಸಿಸ್ಟಮ್ ಅನ್ನು ತಯಾರಿಸಿ ಹೆಸರು ಮಾಡಿರೋ ಕಂಪನಿ. ಇವರು ಈಗ ಒಂದು ಅದ್ಭುತವಾದ ಸ್ಟ್ರೈಕ್ ಡ್ರೋನ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ. 900ರಿಂದ ಬರೋಬ್ಬರಿ 1000 ಕಿಲೋಮೀಟರ್ ರೇಂಜ್. ಇದು ಏಕಾಂಗಿ ಪ್ರಾಜೆಕ್ಟ್ ಅಲ್ಲ. ಸೋಲಾರ್ ಇಂಡಸ್ಟ್ರೀಸ್ ಜೊತೆ ಕೈ ಜೋಡಿಸಿರೋದು ಬೆಂಗಳೂರಿನ CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಅಂದರೆ NAL. ಸೋಲಾರ್ ಇಂಡಸ್ಟ್ರೀಸ್ ಸ್ಫೋಟಕ ಮತ್ತು ಪ್ರೊಪಲ್ಷನ್ ಅನುಭವ, NALನ ಏರೋಡೈನಾಮಿಕ್ಸ್ನ ಜ್ಞಾನ, ಈ ಎರಡು ಸೇರಿದಾಗ ಏನಾಗಬಹುದು ಅಂತ ಯೋಚಿಸಿ. ಆ ಡ್ರೋನ್ನಲ್ಲಿ 25 ಕಿಲೋಗ್ರಾಮ್ನ ಹೈ ಎಕ್ಸ್ಪ್ಲೋಸಿವ್ ವಾರ್ಹೆಡ್ ಇರಲಿದೆ ಅಂತ ಓಪನ್ ಸೋರ್ಸ್ ಡೇಟಾ ಹೇಳುತ್ತೆ. ಮತ್ತು ಇದು ಗ್ಲೈಡ್ ಆಗೋದು ನಮ್ಮದೇ ದೇಶಿ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಆದ ನಾವಿಕ್ನ ಮೂಲಕ. GPS ಅಲ್ಲ, ಸಂಪೂರ್ಣ ಸ್ವದೇಶಿ. ಆದರೆ ಗೆಳೆಯರೇ, ಸ್ಪರ್ಧೆ ಇಲ್ಲೇ ನಿಂತಿಲ್ಲ. ಭಾರತದಲ್ಲಿ ಇನ್ನೂ 3 ಕಂಪನಿಗಳು ಇದೇ ರೇಸ್ನಲ್ಲಿ ಓಡುತ್ತಾ ಇವೆ. ಮೊದಲನೆಯದು ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್, ಸಂಕ್ಷಿಪ್ತವಾಗಿ NRT ಎಂದು ಹೇಳಬಹುದು. ಇವರು ತಯಾರಿಸ್ತಾ ಇರೋ ಡ್ರೋನ್ನ ಹೆಸರು ಶೇಷ್ನಾಗ್ 150. ಇತ್ತೀಚೆಗೆ ರಿಯಾದ್ನಲ್ಲಿ ನಡೆದ ವರ್ಲ್ಡ್ ಡಿಫೆನ್ಸ್ ಶೋನಲ್ಲಿ ಇದನ್ನು ಪ್ರದರ್ಶಿಸಲಾಯಿತು. ಇದರ ರೇಂಜ್ 1000 ಕಿಲೋಮೀಟರ್ಗಿಂತ ಹೆಚ್ಚು, 5 ಗಂಟೆ ಎಂಡ್ಯೂರೆನ್ಸ್. ಆದರೆ ಇದರಲ್ಲಿ ಒಂದು ತುಂಬ ಸ್ಪೆಷಲ್ ಫೀಚರ್ ಇದೆ. ಇದು AI ಪವರ್ಡ್ ಸ್ವಾರ್ಮ್ ಅಟ್ಯಾಕ್ ಮಾಡಬಲ್ಲದು. ಅಂದರೆ ಹಲವು ಡ್ರೋನ್ಗಳು ಒಂದಕ್ಕೊಂದು ಮಾತನಾಡ್ಕೊಳ್ತಾ ಡೈನಾಮಿಕ್ ಆಗಿ ಟಾರ್ಗೆಟ್ ರೀಅಸೈನ್ ಮಾಡಿಕೊಳ್ಳುತ್ತಾ ಒಟ್ಟಿಗೆ ಸ್ಟ್ರೈಕ್ ಮಾಡಬಲ್ಲವು. ಇದು ಶತ್ರುವಿನ ಏರ್ ಡಿಫೆನ್ಸ್ಗೆ ಒಂದು ದೊಡ್ಡ ತಲೆನೋವು. ಎರಡನೆಯದು ಹೈದರಾಬಾದ್ ಮೂಲದ VEM ಟೆಕ್ನಾಲಜೀಸ್. ಇವರ ಡ್ರೋನ್ನ ಹೆಸರು ಚೇಸರ್. ಬ್ರಹ್ಮೋಸ್ ಮಿಸೈಲ್ ಪ್ರೋಗ್ರಾಂನಲ್ಲಿ ಏರೋಸ್ಪೇಸ್ ಸ್ಟ್ರಕ್ಚರ್ಗಳನ್ನು ತಯಾರಿಸಿದ ಅನುಭವ ಇರೋ ಕಂಪನಿ ಇದು. ಅಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಇದೆ. ಅವರ ಚೇಸರ್ ಸಹ 1000 ಕಿಲೋಮೀಟರ್ ರೇಂಜನ್ನು ಹೊಂದಿದ್ದು ಎಲೆಕ್ಟ್ರೋ ಆಪ್ಟಿಕಲ್ ಟಾರ್ಗೆಟಿಂಗ್ ಬಳಸಿ ನಿಖರವಾಗಿ ಹೊಡೆಯಬಲ್ಲದು. ಮೂರನೆಯದು ನೋಯ್ಡಾ ಬೇಸ್ಡ್ IG ಡಿಫೆನ್ಸ್. ಇವರ ಪ್ರಾಜೆಕ್ಟ್ನ ಹೆಸರು ಪ್ರಾಜೆಕ್ಟ್ KAL. ಡೆಲ್ಟಾ ವಿಂಗ್ ಡಿಸೈನ್, 1000 ಕಿಲೋಮೀಟರ್ ರೇಂಜ್, 3ರಿಂದ 5 ಗಂಟೆಗಳ ಎಂಡ್ಯೂರೆನ್ಸ್. ಇದು ವಿಶೇಷವಾಗಿ ಡೀಪ್ ಪೆನಿಟ್ರೇಷನ್ ಸ್ಟ್ರೈಕ್ ಡಿಸೈನ್ ಆಗಿದೆ. ರೆಡಾರ್ ಸ್ಟೇಷನ್ಗಳು, ಲಾಜಿಸ್ಟಿಕ್ ಹಬ್ಗಳು, ಶತ್ರುವಿನ ಆಳದಲ್ಲಿರೋ ಸ್ಟ್ರಾಟಜಿಕ್ ಟಾರ್ಗೆಟ್ಗಳನ್ನು ನಾಶ ಮಾಡೋಕೆ ಇದನ್ನು ಡಿಸೈನ್ ಮಾಡಲಾಗಿದೆ.
ಇಷ್ಟೆಲ್ಲ ಕಂಪನಿಗಳು ಒಟ್ಟಿಗೆ ಈ ಕ್ಷೇತ್ರಕ್ಕೆ ಬರ್ತಿರೋದು ಯಾಕೆ ಅಂದರೆ ಭಾರತ ಸರ್ಕಾರ ಒಂದೇ ಕಂಪನಿಯ ಮೇಲೆ ಅವಲಂಬಿಸದೆ ಮಲ್ಟಿ ವೆಂಡರ್ ಅಪ್ರೋಚನ್ನು ತಗೊಳ್ತಿದೆ. ಇದರಿಂದ ತಂತ್ರಜ್ಞಾನಗಳು ವೇಗವಾಗಿ ಬೆಳೆಯುತ್ತದೆ, ಬೆಲೆ ಕಡಿಮೆ ಆಗುತ್ತದೆ ಮತ್ತು ಯುದ್ಧಗಳ ಸನ್ನಿವೇಶದಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆ ಸಾಧ್ಯವಾಗಲಿದೆ. ಇದೊಂದು ತುಂಬ ಸ್ಮಾರ್ಟ್ ಸ್ಟ್ರಾಟಜಿಯಾಗಿದೆ. ಈ ಡ್ರೋನ್ಗಳ ಮಿಲಿಟರಿ ವ್ಯಾಲ್ಯೂ ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಮಧ್ಯಪ್ರಾಚ್ಯದ ಸಂಘರ್ಷಗಳಲ್ಲಿ ಸಾಬೀತಾಗಿದೆ. ಶತ್ರುವಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು, ಫ್ಯೂಯಲ್ ಡಿಪೋಗಳನ್ನು, ಕಮ್ಯುನಿಕೇಷನ್ ನೋಡ್ಗಳನ್ನು ಇವು ಬಹಳ ಪರಿಣಾಮಕಾರಿಯಾಗಿ ಹೊಡೆದುರುಳಿಸಿವೆ. ಇನ್ನೂ ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಒಂದು ಲಾಯ್ಟರಿಂಗ್ ಮ್ಯುನಿಷನ್ ಕೇವಲ 20,000ದಿಂದ 50,000 ಅಮೆರಿಕನ್ ಡಾಲರ್ ಬೆಲೆಯದು. ಆದರೆ ಅದನ್ನು ಹೊಡೆದುರುಳಿಸಲು ಶತ್ರು ತೆಗೆದುಕೊಳ್ಳೋ ಇಂಟರ್ಸೆಪ್ಟರ್ ಮಿಸೈಲ್ನ ಬೆಲೆ $1,000,000 ಡಾಲರ್ಗಳಲ್ಲಿರುತ್ತದೆ. ಇದೇ ಅಸಿಮೆಟ್ರಿಕ್ ಅಡ್ವಾಂಟೇಜ್. ಅಗ್ಗದ ಚೀಪಾದ ಡ್ರೋನ್ಗಳಿಂದ ತುಂಬ ದುಬಾರಿ ಡಿಫೆನ್ಸ್ ಸಿಸ್ಟಮ್ಗಳನ್ನು ಖಾಲಿ ಮಾಡಿಸಬಹುದು. ಹಾಗಾಗಿ ಭಾರತದ ಕಂಪನಿಗಳು ಒಂದು ಗುರಿಯನ್ನು ಇಟ್ಟುಕೊಂಡಿವೆ. ಇರಾನ್ನ ಶಾಹಿದ್ 136ಗಿಂತ ಅಗ್ಗದ ಬೆಲೆಯಲ್ಲಿ ಅಥವಾ ಅದೇ ಬೆಲೆಯಲ್ಲಿ ಈ ಡ್ರೋನ್ಗಳನ್ನು ಮಾರ್ಕೆಟ್ಗೆ ತರೋದು. ಕಡಿಮೆ ವೆಚ್ಚ, ದೇಶಿ ತಂತ್ರಜ್ಞಾನ, ಕಸ್ಟಮೈಸೇಷನ್ ಆಪ್ಷನ್, ಈ ಮೂರರ ಕಾಂಬಿನೇಷನ್ನಿಂದ ಭಾರತ ಜಾಗತಿಕ ಸೂಸೈಡ್ ಡ್ರೋನ್ ಮಾರ್ಕೆಟ್ನಲ್ಲಿ ದೊಡ್ಡ ಆಟಗಾರನಾಗಲು ಸಿದ್ಧವಾಗ್ತಿದೆ. ಜಗತ್ತಿನ ಅನೇಕ ದೇಶಗಳು ದುಬಾರಿ ಕ್ರೂಸ್ ಮಿಸೈಲ್ಗಳ ಬದಲು ಅಗ್ಗದ ಲಾಂಗ್ ರೇಂಜ್ ಸ್ಟ್ರೈಕ್ ಕೇಪಬಿಲಿಟಿ ಬೇಕು ಅಂತ ಕಾಯ್ತಾ ಇವೆ. ಆ ಬೇಡಿಕೆಯನ್ನು ಪೂರೈಸಲು ಭಾರತ ಈಗ ರೆಡಿ ಆಗ್ತಿದೆ. ಗೆಳೆಯರೇ, ಇದು ಕೇವಲ ಒಂದು ಡ್ರೋನ್ ಸ್ಟೋರಿ ಅಲ್ಲ, ಇದು ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ವೇಗವಾಗಿ ಬೆಳೀತಿದೆ ಅನ್ನೋದರ ಸಂಕೇತ. ಹಳೆಯ ಕಾಲದಲ್ಲಿ ಭಾರತ ವಿದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುತ್ತಿತ್ತು. ಆದರೆ ಇವತ್ತು ಭಾರತ ವಿದೇಶಗಳಿಗೆ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋ ದಿನ ದೂರವಿಲ್ಲ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.